ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ನಿಗೆ. ಫ್ರೆಂಡ್ಸ್, ಇವತ್ತು ನಾನು ಬೆಳ್ಳುಳ್ಳಿ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಒಗ್ಗರಣೆ ಅನ್ನ ತಿಂದು ಬೇಜಾರಾದಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ ಏನಪ್ಪ ಕಟ್ಟೋದು ಅಂತ ಚಿಂತೆ ಮಾಡ್ತಾ ಇರುವಾಗ ಈ ರೆಸಿಪಿ ಈಸಿಯಾಗಿ ನಿಮಗೆ ಹೊಂದುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಯಾವ ಥರ ಅಂತ ಅನ್ನೋದು ಹೇಳಿಬಿಡ್ತೀನಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ಅನ್ನನ ಮಾಡಿಟ್ಕೊಂಡಿದ್ದೆ, ಬಿಸಿ ಅನ್ನನ ಫ್ರೆಂಡ್ಸ್. ನೋಡಿ, ಆರೋಕ್ಕಿಟ್ಟಿದ್ದೀನಿ. ಇವಾಗ ಇದಕ್ಕೇನು ಮಸಾಲ ಬೇಕು ಅಂತಲೂ ತೋರಿಸ್ಬಿಡ್ತೀನಿ ಸಿಂಪಲ್ಲಾಗಿ. ನಾವು ಇದೇ ಥರ ಮಾಡ್ತೀವಿ ಫ್ರೆಂಡ್ಸ್. ನೋಡಿ, ಬೆಳ್ಳುಳ್ಳಿ ಅನ್ನ ಅಂದರೆ ಇದಕ್ಕೆ ನಾನು ಒಗ್ಗರಣೆ ಏನು ಮಾಡ್ತಾಯಿಲ್ಲ. ಹಾಗೆ ಹಸೆ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಮೊದಲಿಗೆ ಸ್ವಲ್ಪ ಜೀರಿಗೆನ ಕುಟ್ಕೋಬೇಕು. ನೋಡಿರಿ, ಈ ಥರ ಕುಟ್ಟೋ ಕಲ್ಲಲ್ಲಿ ಸ್ವಲ್ಪ ಮೊದಲಿಗೆ ಜೀರಿಗೆ ಹಾಕಿ ಕುಟ್ಕೊಂಡು ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಕುಟ್ಕೋಬೇಕು ಫ್ರೆಂಡ್ಸ್. ಇವಾಗ ನಾನು ಜೀರಿಗೆ ಹಾಕಿ ಕುಟ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಸಣ್ಣ ಆದರೆ ಸಾಕು. ನೋಡಿ, ನಾನು ಇದಕ್ಕೇನು ಒಗ್ಗರಣೆ ಮಾಡ್ಕೊಂಡಿಲ್ಲ, ಎಣ್ಣೆ ಕಾಯಿಸ್ಕೊಂಡಿಲ್ಲ, ಏನಿಲ್ಲ. ಬೆಳಗ್ಗೆ ನೀವು ಲಂಚ್ ಬಾಕ್ಸಿ ಮಕ್ಕಳಿಗೆ ತಿಂಡಿನಾದರೂ ಮಾಡಿಕೊಡ್ಬೋದು. ಸಾಯಂಕಾಲದ ಹೊತ್ತು ನೀವು ಮನೇಲಿ ಸಾಂಬಾರು ಏನೂ ಇಲ್ಲ ಅಂತ ಹೇಳಿದಾಗ ಇದನ್ನು ಮಾಡ್ಕೋಬೋದು. ಇವಾಗ ಜೀರಿಗೆ ಸ್ವಲ್ಪ ಕುಟ್ಕೊಂಡು ಅದಕ್ಕೇ ಬೆಳ್ಳುಳ್ಳಿ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಮತ್ತು ಕರಿಬೇವು ಅಷ್ಟೇ ಇದಕ್ಕೆ ಹಾಕಿ ಕುಟ್ಕೊಂಡು ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲ ಅರ್ಥಕತಿ. ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗಂಗಿಲ್ಲ. ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ ಅಂತಲೂ ಕೇಳ್ಕೊತೀನಿ ಫ್ರೆಂಡ್ಸ್. ಇವಾಗ ನೋಡಿರಿ, ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೋತಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಕುಟ್ಕೋಬೇಕಷ್ಟೇ. ಬೆಳ್ಳುಳ್ಳಿ ಮತ್ತು ಕರಿಬೇವು ಅಷ್ಟೇ ಕುಟ್ಕೋತಿದ್ದೀನಿ. ಮತ್ತೇನು ಮಸಾಲ ನಾನು ಇದಕ್ಕೆ ಹಾಕೋ ಹಾಗಿಲ್ಲ. ನೀವು ಬೇಕಾದ್ರೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಆದರೂ ರುಬ್ಕೊಳ್ಳಿ. ನನಗೆ ಕೊತ್ತಂಬರಿ ಇಲ್ಲ ಅಂಥೇಳಿ ಕರಿಬೇವು ಅಷ್ಟೇ ಹಾಕಿ ರುಬ್ಕೋತಾ ಇದ್ದೀನಿ. ನೋಡಿ, ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕುಟ್ಕೊಳ್ಳಿ. ಆಮೇಲೆ ಕರಿಬೇವು ಹಾಕಿ ಸ್ವಲ್ಪ ಕುಟ್ಕೊಂಡೆ ಮಸಾಲ ರೆಡಿ ಆಗುತ್ತೆ. ನೋಡಿ, ಇದಕ್ಕೆ ನಾನು ಎಣ್ಣೆ ಕಾಯಿಸ್ತಾ ಇಲ್ಲ, ಏನಿಲ್ಲ, ಹಸೆ ಎಣ್ಣೆಯಿಂದನೇ ಹಾಕಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಇದು ಫೇಮಸ್ ರೀ. ನಮ್ಮ ಹಳ್ಳಿ ಸೈಡ್ ಐತಲ್ರಿ, ನಾವು ಸಾಂಬಾರ ಮಾಡಬೇಕು ಅದು ಮಾಡಬೇಕು ಅಂತೇನಿಲ್ಲ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ತಿಂದುಬಿಡ್ತೀವಿ ನಾವು. ನೋಡಿ, ಇದು ಅನ್ನಕ್ಕೆ ಬೆಳ್ಳುಳ್ಳಿ ಅನ್ನ ಅಂತ ಕರಿತೀವಿ ನಾವು. ಹಸೆ ಖಾರದ ಬೆಳ್ಳುಳ್ಳಿ ಅನ್ನ ಅಂತ ಕರಿತೀವಿ ನೋಡಿ ಇದಕ್ಕೆ. ಯಾಕಂದರೆ ನಾವು ಹಸೆ ಎಣ್ಣೆ ಹಾಕಿರ್ತೀವಿ, ಎಣ್ಣೆ ಕಾಸಿರಂಗಿಲ್ಲ. ನೋಡಿ, ತುಂಬ ಸಿಂಪಲ್ಲಾಗಿ ನಾವು ಅನ್ನ ಮಾಡ್ಕೋಬೋದು. ಇದನ್ನು ನಿಮ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಒಂದು ಟಿಫನ್ ಆಗುತ್ತೆ ಅಂತಲೂ ತೋರ್ಸೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ, ಇವಾಗ ಇದನ್ನು ಒಂದು ಬೌಲಿಗೆ ತಕ್ಕೊಂಡು ನೆಕ್ಸ್ಟ್ ನಾನು ಏನು ಮಾಡ್ತೀನಿ ನೋಡಿ, ಇವಾಗ ಇದನ್ನು ನೀಟಾಗಿ ಎಲ್ಲ ತಕ್ಕೊಂಬಿಡೋಣ. ಸಿಂಪಲ್ಲಾಗೆ ಮಾಡುವಂಥ ರೆಸಿಪಿ ಇದು. ನೀವು ಮಂಡಕ್ಕಿ ಮಾಡ್ಕೊಂಡು ತಿಂದಿರ್ತೀರ, ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಮಂಡಕ್ಕಿ ಮಾಡ್ಕೊಂಡು ತಿಂದಿರ್ತೀರ ಅಲ್ವಾ ಫ್ರೆಂಡ್ಸ್. ಇದು ಹಸೆ ಬೆಳ್ಳುಳ್ಳಿ ಒಗ್ಗರಣೆ ಅನ್ನನ ನೀವು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಟೇಸ್ಟ್ ಕೊಡುತ್ತೆ. ಬನ್ನಿ ಇವಾಗ ಮತ್ತು ಅನ್ನಕ್ಕೆ ನಾನು ಮಸಾಲ ಹಾಕಿಬಿಟ್ಟು ಯಾವ ಥರ ಬೆಳ್ಳುಳ್ಳಿ ಅನ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಅನ್ನ ಫುಲ್ ಆರಿದೆ ಇದು. ನೋಡಿ, ಇದಕ್ಕೆ ನಾನು ಇವಾಗ ಸ್ವಲ್ಪ ಹಸೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಸಿ ಹಾಕ್ತಾಯಿಲ್ಲ. ನೋಡಿ, ನಾನು ಹಸೆ ಎಣ್ಣೆನ ಹಾಕ್ತಾಯಿದ್ದೀನಿ. ಹಸೆ ಎಣ್ಣೆ ಹಾಕಿಬಿಟ್ಟು ಆವಾಗಲೇ ನಾನು ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಕರಿಬೇವು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡ್ರು ಮತ್ತು ಉಪ್ಪು ಖಾರ ಪುಡಿ ಇಷ್ಟು ಹಾಕಿ ಕಲಿಸ್ಬಿಡೋಣ. ಸಾಂಬಾರು ಬುತ್ತಿ ಟೈಪ್ ಆಗುತ್ತೆ ಫ್ರೆಂಡ್ಸ್ ಇದು. ನಮ್ಮ ಸೈಡ್ ಹಿಂಗಾರಿ, ನಾವು ಸಾಂಬಾರ ಬೇಕು ಅಂತ ಏನು ವಿಚಾರ ಮಾಡೋಂಗಿಲ್ಲ. ಈ ಥರ ಏನಾದರೂ ಮಾಡಿಕೊಂಡು ನಾವು ತಿಂದುಬಿಡ್ತೀವಿ ಹಳ್ಳಿ ಸೈಡು. ನೋಡಿ, ಇದು ಎಷ್ಟು ಟೇಸ್ಟ್ ಕೊಡ್ತೈತಿ ಅಂತ ನೀವೇನೇ ಹೇಳಿ ಫ್ರೆಂಡ್ಸ್, ನಾವು ಅವಸರದಲ್ಲಿ ಮಾಡಿರೋ ಅಡುಗೆನೇ ತುಂಬ ರುಚಿಯಾಗಿರುತ್ತೆ. ಮತ್ತು ಕಮ್ಮಿ ಮಾಡಿದಾಗ ನಾವೇನೋ ಅಡುಗೆ ಮಾಡಿದರೂ ಸ್ವಲ್ಪ ಕಮ್ಮಿ ಮಾಡಿದಾಗ ಅದು ಸೂಪರಾಗಿರುತ್ತೆ ಟೇಸ್ಟು. ಮತ್ತು ಅವಸರದಲ್ಲಿ ಮಾಡಿದರೂ ಸಹಿತ ಅಡುಗೆ ಸಖತ್ತಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೊಂಬಿಡಿ ಎಲ್ಲ. ನೀವು ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್, ನೀವು ಅಂತೀರಿ ನಂಗೆ ಚೆನ್ನಾಗಾಗಿತ್ತು ಅಂತೇಳಿ. ಬೇಗ ನೀವು ಏನಾದರೂ ಕೆಲಸ ಇದ್ದಾಗೆ ಸಾಂಬಾರು ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಎಲ್ಲದನ್ನು ಒಂದ್ಸಲ ಟೇಸ್ಟ್ ನೋಡಿದಾಗ ನೋಡಿ ಫ್ರೆಂಡ್ಸ್, ನಮಗೆ ಇದೇ ಥರ ಅಡುಗೆ ಇದು ಚೆನ್ನಾಗಾಗಿತ್ತು ಅನಿಸೋದು. ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಎಲ್ಲ ಪೂರ್ತಿ ಕಲಿಸ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ ಅನ್ನ ರೆಡಿ ಆಗುತ್ತೆ ಫ್ರೆಂಡ್ಸ್. ನಾವು ಸಾಯಂಕಾಲದ ಟೈಮ್ನಲ್ಲಿ ಇದೇ ಥರ ಮಾಡ್ಕೊಂಡು ತಿಂತೀವಿ. ಆಮೇಲೆ ನಿಮ್ಮ ಮನೇಲಿ ಅನ್ನ ಜಾಸ್ತಿ ಇದ್ದಾಗ ಸಹಿತ ನೀವು ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೋದು, ತಿಂತಾರೆ ಫ್ರೆಂಡ್ಸ್. ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ರೆಡಿ ಆಯಿತು ಇವಾಗ ಬೆಳ್ಳುಳ್ಳಿ ಅನ್ನ. ನೋಡಿ ಯಾವ ಥರ ಟೇಸ್ಟ್ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿರಿ, ನಿಮಗೆ ಗೊತ್ತಾಗತ್ತೆ. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ.
ಎಲ್ಲ ಅರ್ಥ ಆಕತಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಬನ್ನಿ ಮತ್ತು ಬೆಳ್ಳುಳ್ಳಿ ಅನ್ನ ರೆಡಿ ಆಗೈತಿ ನೋಡಿ. ನೀವು ಇದಕ್ಕೆ ಚಟ್ನಿ ಬೇಕಾದರೂ ಹಚ್ಕೊಂಡು ತಿನ್ಬೋದು, ಆಮೇಲೆ ಖಾರ ಸೇವ್ ಅಂತಾರಲ್ಲ ಅದನ್ನಾದರೂ ಹಾಕ್ಕೊಂಡು ತಿನ್ಬೋದು. ನೋಡಿ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಮಾಡಿ ನೋಡಿ, ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ. ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಅನ್ನ. ಮತ್ತು ನಾನು ಸಾಂಗ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.